ಇಂದು ಜರುಗಿದ ಶಿವಾಜಿ ಜಯಂತಿಯ ಇದೆಲ್ಲದೂ ಆದ ಘಟನೆ ಸಲುವಾಗಿ ಎಲ್ಲ ಇಲ್ಲಿವರೆಗೂ ಎಲ್ಲ ಆಗದವರು ತಮಗೆ ಗೊತ್ತಿರ್ಬೋದು. ಹಿಂದಿನ ನಾವು ನಿರ್ಣಯ ಮಾಡಿದಂತೆ ನಾಳೆ 26ಕ್ಕೆ ನಾವು ಪ್ರತಿಭಟನಾ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಆದರೆ ಜಿಲ್ಲಾಡಳಿತ ಹಳೆಯ ಬಾಗಲಕೋಟೆಯಲ್ಲಿ ನಿರ್ಬಂಧ ಹೇರಿದ್ದರಿಂದ ಮತ್ತು ಅವರು ನಮಗೆ ಮನವಿ ಮಾಡಿದ್ದರಿಂದ ಅಲ್ಲಿ ಬೇಡ, ಬೇರೆ ಕಡೆ ಶಿಫ್ಟ್ ಮಾಡುವಂತ ಅದ್ರ ಸಲುವಾಗಿ ನಮ್ಗೆಲ್ಲ ಮನವರಿಕೆ ಮಾಡ್ಬೇಕಂದ್ರೆ ನಾವು ಮುಂದೆ ಬರುವಂತ ನಮ್ಮ ಹಿಂದೂ ಸಮಾಜ ಅವರಿಗೆ ಸಹಕಾರ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾಳಿನ ಪ್ರತಿಭಟನಾ ಕಾರ್ಯಕ್ರಮವನ್ನು ನಮ್ಮ ನವನಗರದ DC ಆಫೀಸ್ ಕಚೇರಿ ಎದುರಿಗೆ ದೊಡ್ಡ ಪ್ರಮಾಣದಲ್ಲಿ ಧರಣಿ ಮತ್ತು ಮನವಿ ಕೊಡುವಂತಹ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದರ ಸಲುವಾಗಿ ಎಲ್ಲರೂ ನಮ್ಗೆ ಎಲ್ಲ ಮನವಿ ಮಾಡಿದ್ದೇವೆ. ಎಲ್ಲ ಸಂಸ್ಥೆಗಳಿಗೂ ಊರಿನಿಗೂ ಅಲ್ಲಿಂದ ಜಿಲ್ಲಾ ಮಟ್ಟದ ಮಸೂತಿ ಸಮಿತಿ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಇದನ್ನು ಮರುಕಳಿಸದಂತೆ ಕಾಯಮಾಗಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಆಗಬಾರದು ಅನ್ನೋ ಉದ್ದೇಶಕ್ಕೆ ನಾವು ಮೇಲೆ ಎಲ್ಲರ ಮೇಲೆ ನಾವು ದೂರುಗಳನ್ನು ಕೊಟ್ಟಿದ್ದೆವು. ಅದು ಈಗಾಗಲೇ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ಕೊಟ್ಟಿರುತ್ತೆ ನಮಗೆ ಹಿಂಬರ ಕೊಟ್ಟಿದ್ದಾರೆ. ಅದನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ನಮ್ಮ ಸಮಿತಿಯಲ್ಲಿ ಚರ್ಚಿಸಿ ಮತ್ತು ಮುಂದಿನ ನಮ್ಮ ಕಾರ್ಯಕ್ರಮಗಳಿಗೆ ಅನಾನುಕೂಲ ಆಗಬಾರದು ಅನ್ನೋ ಉದ್ದೇಶದಿಂದ ಸ್ಥಳ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಆಗ್ತಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು 4,000 ರಿಂದ 5,000 ಮಂದಿ ಹೋಗುವಂತ ವ್ಯವಸ್ಥೆ ಮಾಡಿದೆ. ಅಲ್ಲಿನೂ ಸ್ವಲ್ಪ ಎಲ್ಲರೂ ಭಾಷಣಕಾರರು ಎಲ್ಲ ಸ್ಥಳೀಯ ಭಾಷಣಕಾರ ಇರ್ಬೋದು, ಬೇರೆ ಕಡೆ ಬಂದ ಭಾಷಣಕಾರ ಇರ್ಬೋದು, ಅವರು ಮಾತಾಡಿ ಅದರಲ್ಲಿ ಮನವಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅಂಬಾಬಾವಿ ದೇವಸ್ಥಾನದಿಂದ ಪ್ರಾರಂಭ ಮಾಡುವುದು, ಅದನ್ನು ತಡೆಗಟ್ಟಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಬಹಳ ನಿರ್ಬಂಧನೆ ಮಾಡಿ ಏನು 163 ಕಲಂ ಅನ್ನ ಮತ್ತು 28ನೇ ತಾರೀಕಿನ ಮಟ್ಟ ವಿಸ್ತರಿಸಿದೆ. ಆದ್ರೂ ಸಹ ನಾವು ಪಟ್ಟು ಬಿಡದೆ ಅದೇ ಸ್ಥಳದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಕುಳಿತಾಗ ನಮ್ಮ ಏನು ಹಕ್ಕೊತ್ತಾಯ ಇರ್ತಲ್ಲ ಅದಕ್ಕೆ ಮನೆದು ದಿನಾಂಕ 24/2/2026 ಬಂದು ಹಿಂಬರ ಕೊಟ್ಟು ಆ ಹಿಂಬರವನ್ನು ನೋಡಿದ ನಂತರ ನಾವು ಒಂದ್ಸಲ ಯೋಚನೆ ಮಾಡಿದ್ವಿ. ಅಲ್ಲಿ ಈಗ ನೋಡಿ 163 ಕಲಂ ಇದೆ. ಕಾನೂನನ್ನ ಪಾಲನೆ ಮಾಡುವ ನಾವು ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು, ಅದರಿಂದ ಅನೇಕ ಜನರಿಗೆ ಮುಂದೆ ತೊಂದರೆ ಆಗುತ್ತದೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಕೇವಲ ಒಂದು ಬಕ್ಕಾ ಮಸೀದಿಯಿಂದ ಈ ಒಂದು ಅನಾಹುತ ಆಗ್ತಾ ಇದೆ. ಕಳೆದ 16 ವರ್ಷಗಳಿಂದ ನಾವು ನೀವೆಲ್ಲ ನೋಡಿದ್ದೀವಿ, ಸುಮಾರು 16 ಪ್ರಕರಣಗಳು ಅದೇ ಸ್ಥಳದಿಂದ ಆಗ್ತಾ ಇದೆ. ಈಗ ಮುಂದೆ ನವನಗರಕ್ಕೆ ನಮ್ದೆಲ್ಲ ಆಲ್ಮೋಸ್ಟ್ 70% ಹಳೆ ನಗರ ನವನಗರಕ್ಕೆ ಶಿಫ್ಟ್ ಆಗಿದೆ. ಇನ್ನೊಂದು 10-15% ಅಲ್ಲಿ ಇದೆ. ಅದು ಶಿಫ್ಟ್ ಆದ್ಮೇಲೆ ಅಲ್ಲಿ ಸುಮಾರು 10-15 ಅನಧಿಕೃತ ಮಸೀದಿಗಳು ತಲೆ